ನಮಸ್ಕಾರ ವೀಕ್ಷಕರೇ, ದ ಫೆಡರಲ್ ಕರ್ನಾಟಕದ ಫೋಕಸ್ ಪಿಲ್ಲರ್ಗೆ ಸ್ವಾಗತ. ನಾನು ಚಂದ್ರಪ್ಪ. ಆಗಸ್ಟ್ 13ರಿಂದ ಆರಂಭವಾಗಲಿರುವ ಕರ್ನಾಟಕ ವಿಧಾನಸಭೆಯ ಅಧಿವೇಶನ ಈ ಬಾರಿ ಹಲವು ಕಾರಣಗಳಿಂದಾಗಿ ಅತ್ಯಂತ ಮಹತ್ವ ಪಡೆದುಕೊಂಡಿದೆ. ಇದು ಪ್ರತಿ ವರ್ಷದಂತೆ ನಡೆಯುವ ಸಾಮಾನ್ಯ ಅಧಿವೇಶನವಲ್ಲ, ಒಂದು ರೀತಿಯ ವಿಶೇಷ ಅಧಿವೇಶನ. ನೂತನ ಸಂಪುಟದೊಂದಿಗೆ ಅಧಿಕಾರದ ಚುಕ್ಕಾಣಿ ಹಿಡಿದಿರುವ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಎದುರಾಗಲಿರುವ ದೊಡ್ಡ ರಾಜಕೀಯ ಅಗ್ನಿ ಪರೀಕ್ಷೆ. ಇಷ್ಟು ದಿನ ಪಕ್ಷದ ಮುನ್ನಡೆ, ಸರ್ಕಾರ ರಚನೆಯಲ್ಲಿ ತಂತ್ರಗಾರಿಕೆ ಪ್ರದರ್ಶಿಸುತ್ತಿದ್ದ ಡಿ.ಕೆ. ಶಿವಕುಮಾರ್ ಅವರು ಈಗ ಸದನದ ಒಳಗಡೆ ವಿರೋಧ ಪಕ್ಷಗಳ ಪ್ರಹಾರವನ್ನು ಹೇಗೆ ಎದುರಿಸಲಿದ್ದಾರೆ? ಸಿದ್ದರಾಮಯ್ಯ ಅವರು ಸದನವನ್ನು ಕಂಟ್ರೋಲ್ನಲ್ಲಿ ಇಟ್ಕೊಂಡಂತೆ ಡಿ.ಕೆ. ಶಿವಕುಮಾರ್ ಕೂಡ ಇಟ್ಕೊಳ್ತಾರಾ ಎಂಬ ಪ್ರಶ್ನೆ ಎದುರಾಗ್ತಾ ಇದೆ. ಈ ಬಾರಿಯ ಅಧಿವೇಶನದಲ್ಲಿ ಕೇವಲ ವಿರೋಧ ಪಕ್ಷಗಳ ದಾಳಿ ಮಾತ್ರವಲ್ಲ, ಆಡಳಿತ ಪಕ್ಷದ ಒಳಗಿನ ಆಂತರಿಕ ಸಮೀಕರಣಗಳು ಕೂಡ ತೀವ್ರ ಕುತೂಹಲ ಕೆರಳಿಸಿವೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ನಡೆಸುತ್ತಿರುವ ಮೊದಲ ಅಧಿವೇಶನದಲ್ಲಿ ಬಿಜೆಪಿ ಮತ್ತು JDS ಮೈತ್ರಿಕೂಟವು ರಾಜ್ಯ ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ ದೊಡ್ಡ ಅಸ್ತ್ರಗಳನ್ನೇ ಸಿದ್ಧ ಮಾಡಿಟ್ಕೊಂಡಿದೆ. ಅವುಗಳಲ್ಲಿ ಬಿಡದಿ ಟೌನ್ಶಿಪ್ ಮತ್ತು ಜಮೀನು ವಿವಾದ ಕೂಡ ಒಂದು. ಬಿಡದಿ ಟೌನ್ಶಿಪ್ ಯೋಜನೆಯ ಸುತ್ತ ಎದ್ದಿರುವ ಭೂಸ್ವಾಧೀನ ಮತ್ತು ಜಮೀನು ವಿವಾದಗಳು ಸದನದಲ್ಲಿ ಬಿಸಿ ಬಿಸಿ ಚರ್ಚೆಗೆ ಕಾರಣವಾಗಲಿವೆ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ ಬೆಳವಣಿಗೆ ಹೆಸರಲ್ಲಿ ನಡೆಯುತ್ತಿದೆ ಎನ್ನಲಾದ ಭೂ ವ್ಯವಹಾರಗಳು ಕುರಿತು ವಿಪಕ್ಷಗಳು ತೀವ್ರ ವಾಗ್ದಾಳಿ ನಡೆಸೋದಕ್ಕೆ ಸಜ್ಜಾಗಿವೆ. ಇನ್ನು ಎರಡನೆಯದ್ದು ಬರ ಪರಿಹಾರ, ಕಾವೇರಿ ಮತ್ತು ಮೇಕೆದಾಟು ಬಿಕ್ಕಟ್ಟು. ರಾಜ್ಯದ ಪ್ರಮುಖ ಭಾಗಗಳಲ್ಲಿ ಎದುರಾಗಿರುವ ಬರಗಾಲದ ಸ್ಥಿತಿ, ರೈತರ ಸಂಕಷ್ಟಗಳು ಹಾಗೂ ಕಾವೇರಿ ನೀರು ಹಂಚಿಕೆ ವಿಷಯಗಳು ಕಲಾಪದ ಪ್ರಮುಖ ಆದ್ಯತೆಗಳಾಗಲಿವೆ. ಅದರಲ್ಲೂ ವಿಶೇಷವಾಗಿ ಮೇಕೆದಾಟು ಯೋಜನೆ ಜಾರಿಗೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಉತ್ತರ ನೀಡಬೇಕಾದ ಅನಿವಾರ್ಯತೆ ಇದೆ. ಮೂರನೆಯದ್ದು ಬಿ. ನಾಗೇಂದ್ರ ಅವರ ಮರು ಸೇರ್ಪಡೆ ಹಾಗೂ ಇಡಿ ತಂತ್ರ. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಹಗರಣದ ಆರೋಪ ಎದುರಿಸಿ ರಾಜೀನಾಮೆ ಕೊಟ್ಟಿದ್ದ ಬಿ. ನಾಗೇಂದ್ರ ಅವರನ್ನು ಮತ್ತೆ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಮಾಡಿಕೊಂಡಿರುವುದು ವಿಪಕ್ಷಗಳಿಗೆ ಸಿಕ್ಕಿರುವ ದೊಡ್ಡ ಅಸ್ತ್ರ. ಜಾಮೀನಿನ ಮೇಲಿರುವ ನಾಗೇಂದ್ರ ಅವರನ್ನು ಮತ್ತೆ ಜಾರಿ ನಿರ್ದೇಶನಾಲಯ ಬಂಧಿಸುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿವೆ. ಅವರಿಗೆ ಸಚಿವ ಸ್ಥಾನ ನೀಡಿದ್ದೇಕೆ ಎಂದು ಬಿಜೆಪಿ JDS ತೀವ್ರ ತರಾಟೆಗೆ ತೆಗೆದುಕೊಳ್ಳಲು ಸಜ್ಜಾಗಿವೆ. ನಾಲ್ಕನೆಯದು ಸಂವಿಧಾನಾತ್ಮಕ ಹುದ್ದೆಗಳಿಗೆ ಹೈಕಮಾಂಡ್ ಶಿಫಾರಸು ಪತ್ರ. ವಿಧಾನಸಭೆಯ ಸ್ಪೀಕರ್, ವಿಧಾನ ಪರಿಷತ್ತಿನ ಸಭಾಪತಿ ಹಾಗೂ ಉಪಸಭಾಪತಿಗಳಂತಹ ಸಂವಿಧಾನಾತ್ಮಕ ಹುದ್ದೆಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಪತ್ರದ ಮೂಲಕ ಹೆಸರುಗಳನ್ನು ಅಂತಿಮಗೊಳಿಸಿ ಕಳಿಸಿದೆ ಎನ್ನಲಾದ ವಿಚಾರ ಈಗ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡ್ತಾ ಇದೆ. ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಆಯ್ಕೆ ಮಾಡಬೇಕಾದ ಸಂವಿಧಾನಾತ್ಮಕ ಹುದ್ದೆಗಳಿಗೆ ರಾಜಕೀಯ ಪಕ್ಷವೊಂದು ಬಹಿರಂಗವಾಗಿ ನಿರ್ದೇಶನ ನೀಡಬಹುದೇ? ಇದು ಸದನದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುವುದಿಲ್ಲವೇ? ಇಂತಹ ನೈತಿಕ ಮತ್ತು ಸಂವಿಧಾನಾತ್ಮಕ ಪ್ರಶ್ನೆಯನ್ನು ವಿಪಕ್ಷಗಳು ಎತ್ತುವ ಸಾಧ್ಯತೆ ಇದೆ. ಅಲ್ಲಿ ಸಾಂದರ್ಭಿಕ ಮತ್ತು ವಿಷಯಾಧಾರಿತ. ನಾವು ಹೀಗೇ ಮಾಡ್ತೀವಿ ಅಂತ ಹೇಳಿ ಮಾಡೋಕ್ಕಾಗೋದಿಲ್ಲ. ಯಾವ ರೀತಿ ಸರ್ಕಾರ ನಡ್ಕೊಳ್ಳುತ್ತೆ, ವಿಷಯಗಳು ಯಾವ ರೀತಿ ಉದ್ಭವ ಆಗ್ತವೆ, ಇದರನ್ನು ಆಧರಿಸಿ ನಮ್ಮ ಜನಪರವಾದ ಹೋರಾಟಗಳು ನಡೆದೇ ನಡೀತವೆ. ಇವತ್ತು ಭ್ರಷ್ಟಾಚಾರದ ವಿಚಾರಗಳಿರ್ಬೋದು, ಅದಾದಮೇಲೆ KPSC ಇದು ವಿಚಾರ ಇರ್ಬೋದು, ಆಮೇಲೆ ವೆಟರ್ನರಿ ಡಾಕ್ಟರ್ಸ್ದಿರ್ಬೋದು, ಈ ಪೇಪರ್ ಲೀಕೇಜ್ ಇರ್ಬೋದು, ಜನರ ಆಸ್ತಿಯಾಗೇ ಕನ್ನ ಹಾಕ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ವೀಕ್ಷಕರೇ, ಇಲ್ಲಿ ಮತ್ತೊಂದು ತೀವ್ರ ಕುತೂಹಲ ಕೆರಳಿಸಿರುವ ಸಂಗತಿ ಎಂದರೆ, ಪ್ರತಿ ಅಧಿವೇಶನದಲ್ಲೂ ಆಡಳಿತ ವಿಪಕ್ಷಗಳ ಜಟಾಪಟಿ, ಕಲಾಪ ಮುಂದೂಡಿಕೆ, ಸದನದ ಬಾವಿಗಿಳಿದು ಪ್ರತಿಭಟಿಸುವುದು ಸಾಮಾನ್ಯವಾಗಿರುತ್ತೆ. ಕಳೆದ ವಿಧಾನಸಭೆ ಅಧಿವೇಶನದಲ್ಲಿ DCM ಆಗಿದ್ದ ಡಿ.ಕೆ. ಶಿವಕುಮಾರ್ ಹಾಗೂ ರಾಜರಾಜೇಶ್ವರಿ ನಗರದ ಬಿಜೆಪಿ ಶಾಸಕ ಮುನಿರತ್ನ ಅವರು ಪರಸ್ಪರ ವೈಯಕ್ತಿಕ ನಿಂದನೆ ಮೂಲಕ ಸಂಸದೀಯ ವ್ಯವಸ್ಥೆಗೆ ಅಗೌರವ ತಂದಿದ್ದ ಸಂಗತಿ ಎಲ್ರಿಗೂ ಗೊತ್ತಿದೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಮೊದಲ ಅಧಿವೇಶನ ಎದುರಿಸ್ತಾ ಇದ್ದಾರೆ. RR ನಗರದ ರಾಜಕೀಯ ಪ್ರಾಬಲ್ಯ, ವೈಯಕ್ತಿಕ ವೈಷಮ್ಯ ಹಾಗೂ ಪ್ರಚಲಿತ ರಾಜಕೀಯ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಈ ಅಧಿವೇಶನವು ಇಬ್ಬರ ಮಧ್ಯೆ ಮತ್ತೊಂದು ಕಿಚ್ಚು ಹಚ್ಚಲಿದೆ ಎಂಬ ಮಾತುಗಳು ಕೂಡ ಕೇಳಿಬರ್ತಾ ಇದ್ದಾವೆ. ಆದರೆ ಈ ಹಿಂದಿನಂತೆ ಅತಿರೇಕದ ವರ್ತನೆಯಲ್ಲಿ ಅಸಾಧ್ಯ ಎಂಬುದು ಗಮನಿಸಬೇಕು. ಯಾಕೆಂದರೆ ಸದನದಲ್ಲಿ ನಡೆಯುವ ಯಾವುದೇ ಚರ್ಚೆಗಳು ಅಥವಾ ವಿರೋಧ ಪಕ್ಷಗಳು ತರುವ ಅವಿಶ್ವಾಸ ನಿರ್ಣಯಗಳಿಗೆ ಅಂತಿಮವಾಗಿ ಉತ್ತರಿಸುವ ಸರ್ವೋಚ್ಚ ಹಕ್ಕು ಮುಖ್ಯಮಂತ್ರಿಗೆ ಇರಲಿದೆ. ಸದನದ ನಾಯಕರಾಗಿರುವ ಕಾರಣ ಅವರಿಗೆ ವಿಶೇಷ ಪ್ರೋಟೋಕಾಲ್ ಭದ್ರತೆ ಮತ್ತು ಗೌರವ ಕೂಡ ಇರುತ್ತೆ. ಸದನದ ನಿಯಮಗಳ ಪ್ರಕಾರ ಯಾವುದೇ ಸದಸ್ಯರು ಮುಖ್ಯಮಂತ್ರಿಯನ್ನು ಹೆಸರಿಟ್ಟು ಕರೆಯುವಂತಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಯವರೇ ಎಂದೇ ಕರೆಯಬೇಕು. ಪ್ರಶ್ನೋತ್ತರ ಅವಧಿಯಲ್ಲಿ ಮುಖ್ಯಮಂತ್ರಿಯವರ ಇಲಾಖೆಗಳಿಗೆ ಸಂಬಂಧಿಸಿದ ಪ್ರಶ್ನೆ ಕೇಳುವಾಗಲೂ ಮತ್ತು ಅವರು ಉತ್ತರ ನೀಡುವಾಗಲೂ
ಸದನದಲ್ಲಿ ಶಿಸ್ತು ಕಾಪಾಡಿಕೊಳ್ಳಬೇಕು ಎಂಬ ನಿಯಮ ಇದೆ. ಸದನದ ಒಟ್ಟಾರೆ ನಿಯಂತ್ರಣ ಸ್ಪೀಕರ್ ಕೈಯಲ್ಲಿದ್ದರೂ ಪ್ರಜಾಪ್ರಭುತ್ವದ ನಿಯಮಾವಳಿಗಳ ಪ್ರಕಾರ ಕರ್ನಾಟಕದ ರಥವನ್ನು ಮುನ್ನಡೆಸುವ ಮುಖ್ಯಮಂತ್ರಿಗೆ ಅಧಿವೇಶನದ ಉದ್ದಕ್ಕೂ ಅತ್ಯುನ್ನತ ಮರ್ಯಾದೆ ಮತ್ತು ಪ್ರಾಧಾನ್ಯತೆ ನೀಡಲಾಗುತ್ತೆ. ಹಾಗಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ವಿಪಕ್ಷ ನಾಯಕರು ಬೇಕಾಬಿಟ್ಟಿ ಮಾತನಾಡುವಂತಿಲ್ಲ. ಅದೇ ರೀತಿ ಮುಖ್ಯಮಂತ್ರಿಗಳು ಕೂಡ ಸದನದ ಗೌರವ ಕಾಪಾಡುವ ಸಲುವಾಗಿ ಸ್ವಯಂ ನಿಯಂತ್ರಣ ಕಾಯ್ದುಕೊಳ್ಬೇಕು. ಇದು ಡಿ.ಕೆ. ಶಿವಕುಮಾರ್ ಎದುರಿಗಿರುವ ದೊಡ್ಡ ಸವಾಲು. ವೀಕ್ಷಕರೇ, ಈ ಎಲ್ಲ ದಾಳಿಗಳನ್ನು ಎದುರಿಸುವುದು ಹೇಗೆ ಎಂಬ ಪ್ರಶ್ನೆ ಮೂಡುವುದು ಇಲ್ಲೇ. ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರಂತೆ ಸದನವನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯನಾ? ಸಿದ್ದರಾಮಯ್ಯ ಅವರ ರಾಜಕೀಯ ಶೈಲಿಯನ್ನು ಒಮ್ಮೆ ಗಮನಿಸೋದಾದರೆ, ಅವರು ಸದನದಲ್ಲಿ ಎದ್ದು ನಿಂತರೆ ನಿಯಮಾವಳಿಗಳು, ಅಂಕಿಅಂಶಗಳು ಮತ್ತು ಹಳೆಯ ಘಟನೆಗಳ ಉಲ್ಲೇಖಗಳೊಂದಿಗೆ ವಿಪಕ್ಷಗಳನ್ನು ಕಟ್ಟಿ ಹಾಕ್ತಾ ಇದ್ರು. ಅಷ್ಟೇ ಅಲ್ಲ, ಸದನದ ಒಳಗಡೆ ಸಿದ್ದರಾಮಯ್ಯ ಅವರಿಗೆ ಬೆಂಬಲವಾಗಿ ನಿಂತು ವಿಪಕ್ಷಗಳ ಮೇಲೆ ಮುಗಿಬೀಳುವ ಶಾಸಕರ ಪಡೆಯೇ ಅವರಿಗಿತ್ತು. ಆದರೆ ಡಿ.ಕೆ. ಶಿವಕುಮಾರ್ ಅವರ ವಿಷಯಕ್ಕೆ ಬಂದರೆ, ಸಂಘಟನಾತ್ಮಕವಾಗಿ ಅವರು ಎಷ್ಟೇ ಪ್ರಬಲರಾಗಿದ್ದರೂ ಸದನದ ಒಳಗಡೆ ರಾಜಕೀಯ ದಾಳಿಗಳನ್ನು ಎದುರಿಸಲು ಅವರು ಸಿದ್ದರಾಮಯ್ಯ ಗರಡಿಯಲ್ಲಿ ಪಳಗಿದ ನಾಯಕರನ್ನೇ ನೆಚ್ಚಿಕೊಳ್ಬೇಕಾಗಿದೆ. ಇವರಲ್ಲಿ ಪ್ರಮುಖವಾಗಿ ನೋಡೋದಾದರೆ ಸಚಿವ ಕೃಷ್ಣ ಬೈರೇಗೌಡ ಒಬ್ಬರು. ಏಕೆಂದರೆ ಕೃಷ್ಣ ಬೈರೇಗೌಡ ಅವರು ಸಂಸದೀಯ ನಿಯಮಾವಳಿಗಳ ಆಳವಾದ ಜ್ಞಾನ ಮತ್ತು ವಿಚಾರ ಮಂಡನೆಯಲ್ಲಿ ಚಾಣಾಕ್ಷತೆ ಹೊಂದಿದ್ದಾರೆ. ಮತ್ತೊಬ್ಬ ಸಚಿವರಾದ ಎಂ.ಬಿ. ಪಾಟೀಲ್ ಅವರು ಉತ್ತರ ಕರ್ನಾಟಕ ಭಾಗದ ರಾಜಕೀಯ ಮತ್ತು ತಾಂತ್ರಿಕ ವಿಚಾರಗಳನ್ನು ಗಟ್ಟಿಯಾಗಿ ಮಂಡಿಸುತ್ತಾರೆ. ಕಿತ್ತೂರು ಕರ್ನಾಟಕ ಭಾಗದ ವಿಷಯಗಳು ಬಂದಾಗ ಶಾಂತ ರೀತಿಯಲ್ಲೇ ತಿರುಗೇಟು ನೀಡುವ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವುದು ಬಹಿರಂಗ ಸತ್ಯ. ಕಲ್ಯಾಣ ಕರ್ನಾಟಕದ ವಿಚಾರಗಳು ಬಂದಾಗ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಮರ್ಪಕವಾಗಿ ವಿಪಕ್ಷಗಳನ್ನು ಎದುರಿಸುವ ಛಾತಿ ಹೊಂದಿದ್ದಾರೆ. ಆದರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ರಕ್ಷಣೆ ಮತ್ತು ಸರ್ಕಾರದ ಪರ ವಾದಿಸಲು ಈ ಎಲ್ಲ ಹಿರಿಯ ನಾಯಕರನ್ನು ಎಷ್ಟು ಪರಿಣಾಮಕಾರಿಯಾಗಿ ಬೆಳೆಸಿಕೊಳ್ತಾರೆ ಎಂಬುದು ಈಗ ಕುತೂಹಲಕರವಾದ ಸಂಗತಿ. ಡಿ.ಕೆ. ಶಿವಕುಮಾರ್ ಪರ ದನಿ ಎತ್ತಲು ಸಚಿವರಾದ ಶಿವಲಿಂಗೇಗೌಡ, ಎಚ್.ಸಿ. ಬಾಲಕೃಷ್ಣ, ಶಾಸಕರಾದ ಡಾಕ್ಟರ್ ರಂಗನಾಥ್ ಸೇರಿದಂತೆ ಹಲವರ ಪಡೆಯನ್ನು ಹೊಂದಿದ್ದಾರೆ. ಸಿದ್ದರಾಮಯ್ಯ ಅವರ ಬೆಂಬಲಿಗರನ್ನು ವಿಶ್ವಾಸಕ್ಕೆ ಪಡೆದುಕೊಂಡರೆ ಮಾತ್ರ ವಿಪಕ್ಷಗಳನ್ನು ಸಮರ್ಥವಾಗಿ ಎದುರಿಸಿ ಸುಗಮ ಕಲಾಪ ನಡೆಸಲು ಸಾಧ್ಯವಾಗಲಿದೆ. ವೀಕ್ಷಕರೇ, ಈ ಬಾರಿ ವಿಧಾನಸಭೆ ಅಧಿವೇಶನದಲ್ಲಿ ಮತ್ತೊಂದು ಕೌತುಕವಿದೆ. ಅದೇನೆಂದರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಉಪಸ್ಥಿತಿ. ಸದನದಲ್ಲಿ ಸಿದ್ದರಾಮಯ್ಯ ಅವರು ಎಲ್ಲಿ ಕುಳಿತುಕೊಳ್ತಾರೆ ಎಂಬ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇದೆ. ಸಿದ್ದರಾಮಯ್ಯ ಅವರು ಮುಂಭಾಗದ ಸಾಲಿನಲ್ಲಿಯೇ ಆಸೀನರಾಗುತ್ತಾರಾ, ಮುಖ್ಯಮಂತ್ರಿಯವರಿಗೆ ಬೆನ್ನೆಲುಬಾಗಿ ನಿಲ್ತಾರಾ ಎಂಬ ಪ್ರಶ್ನೆ ಕೂಡ ಕೇಳಿಬರ್ತಾ ಇದೆ. ಸಾಮಾನ್ಯವಾಗಿ ಮುಂದಿನ ಸಾಲಿನಲ್ಲಿ ಸಿಎಂ, ಡಿ.ಸಿ.ಎಂ ಹಾಗೂ ಸಚಿವರು ಮಾತ್ರ ಕುಳಿತುಕೊಳ್ತಾರೆ. ಹಿರಿಯ ಶಾಸಕರು ಇಂದಿನ ಸಾಲಿನಲ್ಲಿ ಕುಳಿತುಕೊಳ್ಳೋದು ವಾಡಿಕೆ. ಸಿದ್ದರಾಮಯ್ಯ ಅವರು ಹಿಂಬದಿಯ ಆಸನದಲ್ಲಿ ಕುಳಿತುಕೊಂಡ್ರೂ ಅವರ ಪ್ರಭಾವ ನಿರ್ಲಕ್ಷಿಸೋದು ಸಾಧ್ಯವಿಲ್ಲ. ವಿಪಕ್ಷಗಳು ಶಿವಕುಮಾರ್ ಅವರನ್ನು ಇಕ್ಕಟ್ಟಿಗೆ ಸಿಲುಕಿಸಿದಾಗ ಸಿದ್ದರಾಮಯ್ಯ ಅವರು ತಮ್ಮ ಹಳೆಯ ಶೈಲಿಯಲ್ಲಿ ಎದ್ದು ನಿಂತು ಗರ್ಜಿಸಿ ಸರ್ಕಾರದ ರಕ್ಷಣೆಗೆ ಬರ್ತಾರಾ, ಅಥವಾ ಶಿವಕುಮಾರ್ ಅವರೇ ಸ್ವತಃ ಈ ರಾಜಕೀಯ ಸುಳಿಯಿಂದ ಹೇಗೆ ಹೊರಬರಲಿದ್ದಾರೆ ಎಂಬುದನ್ನು ವೀಕ್ಷಿಸ್ತಾರಾ ಎಂಬ ಕುತೂಹಲವೂ ಇಲ್ಲಿದೆ. ಸಿದ್ದರಾಮಯ್ಯ ಅವರ ಪ್ರತಿಯೊಂದು ನಡೆ, ಅವರು ಸದನದಲ್ಲಿ ಆಡುವ ಪ್ರತಿಯೊಂದು ಮಾತು ಈ ಅಧಿವೇಶನದ ದಿಕ್ಕನ್ನು ನಿರ್ಧರಿಸಲಿದೆ. ವೀಕ್ಷಕರೇ, ಇನ್ನು ಅಧಿವೇಶನದಲ್ಲಿ ಸರ್ಕಾರದ ನಡೆ ಯಾವ ರೀತಿ ಇರಲಿದೆ, ವಿಪಕ್ಷಗಳ ದಾಳಿ ಯಾವ ರೀತಿ ಇರಲಿದೆ ಎಂಬುದನ್ನು ನಮ್ಮ ವಿಶೇಷ ಪ್ರತಿನಿಧಿ ವಿಜಯ್ ಅವರು ಮಾತಾಡಿದ್ದಾರೆ. ಕೇಳೋಣ ಬನ್ನಿ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದ ಬಳಿಕ ನಡೆಯುತ್ತಿರುವಂತಹ ಮೊದಲ ವಿಧಾನಮಂಡಲದ ಅಧಿವೇಶನ ಡಿ.ಕೆ. ಶಿವಕುಮಾರ್ ಅವರಿಗೆ ಸವಾಲಿನ ಜೊತೆಗೆ ಇಕ್ಕಟ್ಟಿನ ಪರಿಸ್ಥಿತಿ ಎದುರಾಗಲಿದೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಕೆಳಗಿಳಿದ ಬಳಿಕ ನಡೆಯುತ್ತಿರುವಂತಹ ಸದನದಲ್ಲಿ ಸಿದ್ದರಾಮಯ್ಯ ಅವರ ಮೌನ ಸಾಕಷ್ಟು ದುಬಾರಿಯಾಗಲಿದೆ ಪಕ್ಷ ಮತ್ತು ಸರ್ಕಾರಕ್ಕೆ. ಸಹಜವಾಗಿ ಪ್ರತಿಪಕ್ಷಗಳಿಗೆ ಈ ಬಾರಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳಿರುವಂಥದ್ದು. ಪ್ರತಿಪಕ್ಷಗಳ ಮುಂದೆ ಸರ್ಕಾರವನ್ನು ಪೇಚಿಗೆ ಸಿಲುಕಿಸುವಂತಹ, ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಸಾಕಷ್ಟು ವಿಚಾರಗಳು, ವಿಷಯಗಳು ಪ್ರತಿಪಕ್ಷಗಳ ಕೈಯಲ್ಲಿದೆ. ಇದರ ನಡುವೆ ಸಾಕಷ್ಟು ಕುತೂಹಲ ಕೆರಳಿಸಿರುವುದೇನು ಅಂತಂದರೆ, ಸಿದ್ದರಾಮಯ್ಯವರ ಮೌನ ಮತ್ತು ಸಿದ್ದರಾಮಯ್ಯವರ ನಡೆ ಸರ್ಕಾರ ಮತ್ತು ಪಕ್ಷಕ್ಕೆ ದೊಡ್ಡ ಮಟ್ಟದ ದುಬಾರಿಯಾಗುವಂತಹ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಸಿದ್ದರಾಮಯ್ಯವರು ಸಚಿವರ ಪ್ರಮಾಣ ವಚನ ಸಮಾರಂಭಕ್ಕೆ ಗೈರಾಗುವ ಮೂಲಕ ಒಂದು ಸಂದೇಶವನ್ನು ರವಾನೆ ಮಾಡಿರುವಂಥದ್ದು, ಒಂದು ಅಸಮಾಧಾನ ಇದೆ ಅನ್ನುವಂತಹ ಸಂದೇಶ ರವಾನೆ ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಬಾರಿ ಸಿದ್ದರಾಮಯ್ಯವರ ನಡೆ ಏನಿರಲಿದೆ ಸದನದಲ್ಲಿ ಅನ್ನುವಂಥದ್ದು ಸಾಕಷ್ಟು ಪ್ರಮುಖವಾದಂತಹ ವಿಚಾರ ಆಗಿರುವಂಥದ್ದು. ಸಹಜವಾಗಿ ಸಿದ್ದರಾಮಯ್ಯವರು
ಮುಖ್ಯಮಂತ್ರಿಯಾಗಿ ಮೊದಲನೇ ಸಾಲಿನಲ್ಲಿ ಕುಳಿತುಕೊಂಡು ಆಕ್ಟಿವ್ ಆಗಿರುವುದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯವರು ಕೊನೆ ಸಾಲಿನಲ್ಲಿ ಮೌನವಾಗಿ ಕುಳಿತಿರುವಂಥದ್ದು ಇದೆಯಲ್ಲ, ಅದು ಬಹಳ ಅಪಾಯಕಾರಿ ರಾಜಕೀಯವಾಗಿ, ರಾಜಕೀಯ ವಿರೋಧಿಗಳಿಗೆ. ಸಹಜವಾಗಿ ಈ ಬಾರಿ ಸದನ ಯಾವ ರೀತಿ ನಡೆಯುತ್ತೆ, ಸರ್ಕಾರ ಮತ್ತು ಪಕ್ಷ, ಅದರಲ್ಲೂ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನು ಪ್ರತಿಪಕ್ಷಗಳು ಹೇಗೆ ಇಕ್ಕಟ್ಟಿಗೆ ಸಿಲುಕಿಸುತ್ತಾರೆ ಅನ್ನುವಂತಹ ಒಂದು ಚರ್ಚೆಗಳು ಈಗಾಗಲೇ ಶುರುವಾಗಿರುವಂಥದ್ದು. ಡಿ ಕೆ ಶಿವಕುಮಾರ್ ಅವರಿಗೆ ಪ್ರತಿಪಕ್ಷಗಳ ವಿರೋಧ ನಡುವೆ ಸ್ವಪಕ್ಷೀಯರ ಒಂದು ವಿರೋಧವೂ ಕೂಡ ಎದುರಾಗಲಿದೆ ಈ ಬಾರಿ ಸದನದಲ್ಲಿ ಅನ್ನುವಂಥ ಚರ್ಚೆಗಳಿದೆಯಲ್ಲ, ಅದು ಬಹಳ ಪ್ರಮುಖವಾಗಿರುವಂಥದ್ದು. ವೀಕ್ಷಕರೇ, ಈ ಹಿಂದೆ ಸಂಸತ್ ಅಧಿವೇಶನದಲ್ಲಿ ಪ್ರಧಾನಿ ಮೋದಿ ಅವರು ಹಿರಿಯ ಸದಸ್ಯ ಎಲ್ ಕೆ ಅಡ್ವಾಣಿ ಅವರನ್ನು ಮುಂದಿನ ಸಾಲಿನಲ್ಲಿ ಕೂರಿಸಿ ಅವರಿಗೆ ಗೌರವ ಕೊಟ್ಟಿದ್ದರು. ಆದರೆ ಕರ್ನಾಟಕದ ವಿಷಯ ಬಂದಾಗ ಸಿದ್ದರಾಮಯ್ಯ ಅವರು ತಾವೇ ಇಂದಿನ ಸಾಲಿಗೆ ತೆರಳುವ ಸಾಧ್ಯತೆಯೇ ಹೆಚ್ಚಿದೆ. ಯಾಕೆಂದರೆ 8 ವರ್ಷ ಮುಖ್ಯಮಂತ್ರಿಯಾಗಿ ಸಭಾನಾಯಕರಾಗಿ ಅಧಿವೇಶನ ನಡೆಸಿದ್ದ ಸಿದ್ದರಾಮಯ್ಯ ಅವರು ಈಗ ಮುಂದಿನ ಸಾಲಿನಲ್ಲಿ ಕುಳಿತು ಮುಜುಗರ ಅನುಭವಿಸುವುದಕ್ಕಿಂತ ಇಂದಿನ ಸಾಲಿನಲ್ಲಿ ಕುಳಿತುಕೊಳ್ಳುವುದೇ ಉತ್ತಮ ಎಂಬುದು ಅವರ ನಿರ್ಧಾರವಾಗಿದೆ. ಇನ್ನು ಸರ್ಕಾರದೊಂದಿಗೆ ಸೌಹಾರ್ದವಾಗಿ ವರ್ತಿಸುವುದು ಕೂಡ ಅನುಮಾನವೇ ಇದೆ. ಯಾಕೆಂದರೆ ಕಳೆದ ಸೋಮವಾರ ನಡೆದ ಸಂಪುಟ ಸಚಿವರ ಪ್ರಮಾಣ ವಚನಕ್ಕೆ ಗೈರಾಗುವ ಮೂಲಕವೇ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಹಾಗಾಗಿ ಸರ್ಕಾರದ ಪರವಾಗಿ ನಿಂತು ಮಾತನಾಡುವುದು ಕೂಡ ಡೌಟು. BS ಯಡಿಯೂರಪ್ಪ ಅವರು ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಬಳಿಕ ಸಾಮಾನ್ಯ ಶಾಸಕರಾಗಿ ಇಂದಿನ ಸಾಲಿನಲ್ಲಿ ಕುಳಿತಿದ್ರು. ಆ ಮೂಲಕ ಪಕ್ಷದ ಶಾಸಕರಿಗೆ, ಸಚಿವರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ರು. ಒಟ್ಟಾರೆಯಾಗಿ ಹೇಳುವುದಾದರೆ ಆಗಸ್ಟ್ 13ರಿಂದ ಶುರುವಾಗುವ ಈ ಅಧಿವೇಶನ ಕೇವಲ ಕಾಯ್ದೆ ಕಾನೂನುಗಳನ್ನು ಪಾಸ್ ಮಾಡುವ ಆಡಳಿತಾತ್ಮಕ ಸಭೆಯಲ್ಲ. ಇದು ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮ ಆಡಳಿತ ಸಾಮರ್ಥ್ಯ ಮತ್ತು ಸಂಸದೀಯ ಚಾಣಕ್ಷತೆಯನ್ನು ಸಾಬೀತುಪಡಿಸಲು ಸಿಕ್ಕಿರುವ ದೊಡ್ಡ ವೇದಿಕೆ. ಒಂದೆಡೆ ವಿಪಕ್ಷಗಳ ದಾಳಿ, ಇನ್ನೊಂದೆಡೆ ಪಕ್ಷದೊಳಗಿನ ಆಂತರಿಕ ಸಮೀಕರಣಗಳು. ಈ ಎರಡನ್ನೂ ಸರಿದೂಗಿಸಿಕೊಂಡು ಡಿ ಕೆ ಶಿವಕುಮಾರ್ ಸದನವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ತಾರಾ ಅಥವಾ ಸಿದ್ದರಾಮಯ್ಯ ಅವರ ನೆರಳಲ್ಲೇ ಕಾರ್ಯನಿರ್ವಹಿಸುತ್ತಾರಾ ಎಂಬುದಕ್ಕೆ ಅಧಿವೇಶನ ಆರಂಭವಾದ ಬಳಿಕವೇ ಸ್ಪಷ್ಟ ಉತ್ತರ ಸಿಗಲಿದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಫೋಕಸ್ ಪಿಲ್ಲರ್. ನಾಳೆ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.